ಬಿಗ್ ಬಾಸ್ 12ನೇ ವಾರ ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದ್ದು, ಅದರಲ್ಲಿ ವಿನ್ ಆದ ಟೀಮ್ ಯಾವುದು ಹಾಗೆ ವಿನ್ ಆದ ಟೀಮ್ ನಲ್ಲಿದ್ದ ಇಬ್ಬರ ಮಧ್ಯ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದ್ದು, ಅದರಲ್ಲಿ ವಿನ್ ಆಗಿ 13ನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ. ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಟೀಮ್ ನ ಮಧ್ಯ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭವಾಗಿದ್ದು, ಇದರಲ್ಲಿ ವಿನ್ ಆದ ಟೀಮ್ ಯಾವುದು ಅನ್ನೋದನ್ನ ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾ ಅವರ ಆಯ್ಕೆಯಂತೆ ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಅವರು ಎರಡು ಟೀಮ್ ಆಗಿ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುತ್ತಿದ್ದು, ಈ ಎರಡು ಟೀಮ್ ನ ಇಬ್ಬರ ಕೈಗೆ ಒಂದು ಬಕೆಟ್ ನ ಅರ್ಧ ಭಾಗವನ್ನ ಇಬ್ಬರ ಕೈಗೆ ಜೋಡಿಸಲಾಗಿದ್ದು, ಬಿಗ್ ಬಾಸ್ ಸೂಚಿಸುವ ವಸ್ತುವನ್ನ ಇಬ್ಬರು ಸೇರಿ ಆ ಬಕೆಟ್ ನ ಸಹಾಯದಿಂದ ತಂದು ಬಿಗ್ ಬಾಸ್ ನೀಡಿರುವ ಡಬ್ಬಿಯ ಒಳಗೆ ಹಾಕಬೇಕು. ಅದೇ ರೀತಿ ಯಾರು ಜಾಸ್ತಿ ವಸ್ತುವನ್ನ ಸಂಗ್ರಹಿಸುತ್ತಾರೋ ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗುತ್ತಾರೆ. ಅದೇ ರೀತಿ ಈಗ ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಈ 4 ಸ್ಪರ್ಧಿಗಳು ಟಾಸ್ಕ್ ಅನ್ನ ಆರಂಭಿಸಿದ್ದು, ಮೊದಲನೆಯದಾಗಿ ಕಿಚನ್ ವೈಪ್ ಅನ್ನ ಸಂಗ್ರಹಿಸಲು ಹೇಳುತ್ತಾರೆ. ಆದರೆ ಕಾವ್ಯ ಹಾಗೂ ಸೂರಜ್ಗೆ ವೈಪ್ ನ ಮುಂದಿನ ಭಾಗ ಸಿಗುತ್ತೆ ಹಾಗೂ ಗಿಲ್ಲಿ ಹಾಗೂ ರಘು ಅವರಿಗೆ ವೈಪ್ ನ ಹಿಂದಿನ ಭಾಗ ಸಿಗುತ್ತೆ. ಇದರಿಂದಾಗಿ ಮೊದಲನೇ ರೌಂಡ್ ಅನ್ನ ರದ್ದುಪಡಿಸಲಾಗುತ್ತೆ. ಇದೇ ರೀತಿ ಇನ್ನೂ 2 ರೌಂಡ್ಗಳು ನಡೆದಿದ್ದು, ಅದರಲ್ಲಿ ಕಾವ್ಯ ಹಾಗೂ ಸೂರಜ್ ಅವರು ಗೆದ್ದು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಹೌದು, ಈಗ ಕಾವ್ಯ ಹಾಗೂ ಸೂರಜ್ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದ್ದು, ಕಾವ್ಯ ಹಾಗೂ ಸೂರಜ್ ನಡುವೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾರು ವಿನ್ ಆಗಿ 13ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಕಾವ್ಯ ಹಾಗೂ ಸೂರಜ್ ಇವರಿಬ್ಬರಲ್ಲಿ ಸೂರಜ್ ಅವರು ಗೆದ್ದು 13ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ದರಿಂದ ಕಾವ್ಯ ಹಾಗೂ ಸೂರಜ್ ಇವರಿಬ್ಬರಲ್ಲಿ 13ನೇ ವಾರದ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರ, ಮಾಳು, ಸ್ಪಂದನ, ಅಶ್ವಿನಿ ಗೌಡ, ಧನುಷ್ ಹಾಗೂ ರಜತ್ ಈ 6 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.